ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸೂಪರ್ ಕಿಚನ್ ಕನ್ನಡ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಸಾಲಾ ರವಾ ಪೂರಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಪೂರಿ ತುಂಬಾನೇ ಸಾಫ್ಟ್ ಆಗಿ ರುಚಿಯಾಗಿ ಹಾಗೆ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಾಗಿ ನಾನಿಲ್ಲಿ 1 ಕಪ್ನಷ್ಟು ಚಿರೋಟಿ ರವೆಯನ್ನು ತೆಗೆದುಕೊಂಡಿದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ನಷ್ಟು ನಾನಿಲ್ಲಿ ಬಿಸಿ ನೀರನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ನೀರಿನ ಬದಲು ತಣ್ಣೀರನ್ನು ಸೇರಿಸ್ಕೊಳ್ಬೋದು. ಬಿಸಿ ನೀರನ್ನು ಹಾಕೋದ್ರಿಂದ ರವೆ ಬೇಗನೆ ಸಾಫ್ಟ್ ಆಗುತ್ತೆ. ಈ ರೀತಿ ಮಿಶ್ರಣ ಆಗಿದ ನಂತರ ನಾವು ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು 10 ರಿಂದ 15 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಟ್ಬಿಡೋಣ. ಈಗ 10 ನಿಮಿಷ ಆಗಿದೆ ನೋಡಿ, ಇದು ಎಷ್ಟು ಸಾಫ್ಟ್ ಆಗಿ ನೆಂತಿದೆ ಅಂತ. ಈಗ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಮೈದಾ ಹಿಟ್ಟನ್ನು, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ನಾನಿಲ್ಲಿ ಅಚ್ಚ ಖಾರದ ಪುಡಿಯನ್ನು, ಹಾಗೆ 1 ಚಮಚದಷ್ಟು ಕಸ್ತೂರಿ ಮೇಥಿಯನ್ನು, ಇದರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಹೋಮ್ ಕಾಳನ್ನು ಕೈಯಿಂದ ಕ್ರಷ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕ್ರಷ್ ಮಾಡೋದ್ರಿಂದ ಇದರ ಪರಿಮಳವು ಚೆನ್ನಾಗಿ ಹರಡ್ಕೊಳ್ಳುತ್ತೆ. ಇವಿಷ್ಟನ್ನು ಹಾಕಿದ ನಂತರ ಸ್ವಲ್ಪ ಅರಿಶಿನ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಕೈಯಿಂದ ನೀಟಾಗಿ ಇವೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನೀರನ್ನು ಹಾಕ್ಕೊಳ್ಬೇಕನ್ನೋಂಥ ಅವಶ್ಯಕತೆ ಇರೋದಿಲ್ಲ. ಇದರಲ್ಲಿರುವಂಥ ಮಾಯಿಸ್ಚರ್ನಲ್ಲೇ ಇದು ನೀಟಾಗಿ ಈ ರೀತಿಯಾಗಿ ಹಿಟ್ಟನ್ನಾಗಿ ಮಾಡ್ಕೊಳ್ಬೋದು. ಸ್ವಲ್ಪ ತೆಳು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀವು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಕೂಡ ಕಲಿಸ್ಕೊಳ್ಬೋದು. ಇದನ್ನು ಕಲಸಿದ ನಂತರ ತುಂಬ ಹೊತ್ತು ಏನೋ ಬಿಡೋದು ಬೇಕಾಗಿಲ್ಲ. ತಕ್ಷಣವೇ ನಾವು ಇದನ್ನು ಪೂರಿಯಾಗಿ ಮಾಡ್ಕೊಳ್ಬೋದು. ನೋಡಿ, ನಿಮಗೆ ಪೂರಿ ಎಷ್ಟು ದೊಡ್ಡದಾಗಿ ಬೇಕನ್ನೋದನ್ನು ನೋಡಿಕೊಂಡು ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಮೈದಾ ಹಿಟ್ಟಿನಲ್ಲಿ ಕೋಟಿಂಗ್ ಮಾಡಿಕೊಂಡು ನಂತರ ಇದನ್ನು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ಳೋಣ. ಇದು ಲಟ್ಟಿಸೋದು ಬಹಳನೇ ಸುಲಭ, ತುಂಬಾ ಸ್ಮೂತಾಗಿ ಇದನ್ನು ಲಟ್ಟಿಸ್ಕೊಳ್ಬೋದು. ಕೀಳುತ್ತೆ ಅನ್ನುವಂಥ ಭಯ ಏನೂ ಇರೋದಿಲ್ಲ. ನಿಮಗೆ ಎಷ್ಟು ದೊಡ್ಡದಾಗಿ ಬೇಕನ್ನೋದನ್ನು ನೋಡಿಕೊಂಡು ನೀವು ಇದನ್ನು ಲಟ್ಟಿಸ್ಕೊಳ್ಳಿ. ಈಗ ಕಾದಿರೋ ಎಣ್ಣೆಯಲ್ಲಿ ನಾನು ಪೂರಿಯನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಇದು ಸೌಟಿನಿಂದ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದ್ರೆ ತಂತಾನೆ ಹೇಗೆ ಉಬ್ಬಿ ಬರ್ತದೆ ಅಂತ. ಈಗ ಮತ್ತೊಂದು ಬದಿಯಲ್ಲಿ ನಾವು ಪೂರಿಯನ್ನು ಕರೆದುಕೊಳ್ಳೋಣ. ನೋಡಿ ಈಗ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಇಷ್ಟ ಆದರೆ ನಮಗೆ ಮಸಾಲ ಪೂರಿ ರೆಡಿ ಆಯಿತು. ಈಗ ಇದನ್ನು ನಾನಿಲ್ಲಿ ಸರ್ವಿಂಗ್ ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೀನಿ. ಇದೇ ರೀತಿ ನಾನಿಲ್ಲಿ ಮತ್ತೊಂದು ಪೂರಿಯನ್ನು ಕರ್ಕೊಳ್ತಾ ಇದ್ದೀನಿ. ಈ ಪೂರಿಗೆ ಯಾವುದೇ ರೀತಿಯಾದಂಥ ಸಾಗು ಆಗಲಿ ಗೊಜ್ಜು ಚಟ್ನಿ ಯಾವುದು ಬೇಕಾಗೋದಿಲ್ಲ. ಏಕೆಂದರೆ ನಾವಿಲ್ಲಿ ಸಾಕಷ್ಟು ಮಸಾಲೆಗಳನ್ನು ಹಾಕಿ ಮಾಡಿರೋದ್ರಿಂದ ಹಾಗೆ ಕೂಡ ತಿನ್ನಬಹುದು. ಹಾಗೆ ಗೋಧಿ ಪೂರಿ ಮೈದಾ ಪೂರಿಯನ್ನು ನಾವು ಮಾಡ್ಕೊಳ್ತಾನೆ ಇರ್ತೀವಿ. ಒಮ್ಮೆ ಈ ರೀತಿ ನೀವು ರವೆಯಿಂದ ಪೂರಿಯನ್ನು ಮಾಡಿ ನೋಡಿ, ಖಂಡಿತವಾಗಿಯೂ ನಿಮಗೆ ಇಷ್ಟವಾಗುತ್ತೆ. ಅದರಲ್ಲೂ ಮಕ್ಕಳಿಗಂತೂ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಮಕ್ಕಳ ಸ್ಕೂಲ್ ಲಂಚ್ ಬಾಕ್ಸ್ಗೆ ಕೂಡ ನಾವು ಕಳಿಸ್ಬೋದು. ನಾನಿಲ್ಲಿ ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪೂರಿಯನ್ನು ತೋರಿಸ್ತೀನಿ ನೋಡಿ. ಇದು ಎಷ್ಟು ಸಾಫ್ಟಾಗಿ ಈಸಿಯಾಗಿ ಇದು ಕಟ್ ಆಗ್ತಿದೆ ಅಂತ, ಎಷ್ಟು ಪದರವಾಗಿ ಬಂದಿದೆ ನೋಡಿ. ತುಂಬಾ ಸುಲಭವಾಗಿ ರುಚಿಯಾಗಿ ಮಾಡ್ಕೊಳ್ಬೋದಂತ ಈ ಮಸಾಲ ರವಾ ಪೂರಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮತ್ತಷ್ಟು ರೆಸಿಪಿಗಳಿಗಾಗಿ ಸೂಪರ್ ಕಿಚನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.